ಅವಾಗ ಹಾಸ್ಪಿಟ್ಲಿಗೆ ಓಡಾಡಿದ್ವಿ ಸರ್ ಕರ್ಕೊಂಡು. ಅಲ್ಲಿ ಚೆಕಪ್ ಮಾಡ್ಬಿಟ್ಲೆ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು. ಅದು ಬೋನ್ ಕ್ಯಾನ್ಸರ್ ಅಂತ. ಇದೊಂದು ಟ್ರೈ ಮಾಡೋಣ ಅಂತಂದು ನಾವು ಟ್ರೈ ಮಾಡಿದ್ವಿ, ಸಕ್ಸಸ್ ಆಗಿದೆ ಸರ್. ಅಪ್ಪಾಜಿ ಈಗ ಅಡ್ಡಾಡ್ತಾ ಇದ್ದಾರೆ. ಪೇಷಂಟ್ ನಮ್ಮ ತಂದೆ, ಅವ್ರ ಹೆಸರು ಸೋಮನಗೌಡ ಪಾಟೀಲ್. ಅವ್ರ ವಯಸ್ಸು 52. ಒಂದು 2 ವರ್ಷದಿಂದ ಸರ್ ಅವ್ರಿಗೆ ಬೆನ್ನು ನೋವು ಬಂದಿತ್ತು ಸರ್. ಅವಾಗ ಹಾಸ್ಪಿಟ್ಲಿಗೆ ಓಡಾಡಿದ್ವಿ ಸರ್ ಕರ್ಕೊಂಡು. ಅಲ್ಲೇನು ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ವಿ ಸರ್. ಅಲ್ಲಿ ಚೆಕಪ್ ಮಾಡಿಬಿಟ್ಲೆ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು. ಆಮೇಲೆ ಅಲ್ಲಿ ಕೀಮೋ ಮಾಡಿಸಿದ್ವಿ ಸರ್, ಅಂದರೆ ಆಪ್ರೇಷನ್ ಮಾಡಿಸಿ ಕೀಮೋ ಮಾಡಿಸಿದ್ವಿ. ಕೀಮೋ ಮಾಡಿದ ಮೇಲೆ ಇಲ್ಲಿ ಇದು ತಿಳಿತು ಸರ್ ನಮಗೆ. ಎಲ್ಲೊಬ್ಬರು ಹೇಳಿದ್ರು ಹಿಂಗೆ ವರ್ಕ್ ಆಗಿದೆ ಅಂತಂದು. ಆಗ ನಮ್ಮ ಮಾಮ ಇದೊಂದು ಟ್ರೈ ಮಾಡೋಣ ಅಂತಂದು ನಾವು ಟ್ರೈ ಮಾಡಿದ್ವಿ, ಸಕ್ಸಸ್ ಆಗಿದೆ ಸರ್. ಅಪ್ಪಾಜಿ ಈಗ ಅಡ್ಡಾಡ್ತಾ ಇದ್ದಾರೆ. ಅದು ಬೋನ್ ಕ್ಯಾನ್ಸರ್ ಅಂತ. ಅವರು ಫಸ್ಟ್ ಆಕ್ಸಿಡೆಂಟ್ ಆಗಿತ್ತು ಸರ್ ಅವ್ರಿಗೆ. ಬೆನ್ನಿಗೆ ಏಟ್ ಆಗಿತ್ತು. ಅದು ನಮ್ಗೆ ಗೊತ್ತಾಗಿದ್ದಿಲ್ಲ ಸರ್. ಅಲ್ಲೇ ಬ್ಲಡ್ ಇದಾಗಿ ಕ್ಯಾನ್ಸರ್ ಇದಾಗಿತ್ತು ಸರ್. ರೇಡಿಯೇಷನ್ ಕೊಡ್ಸಿದ್ದೀವಿ ಸರ್, ಕೀಮೋ ಕೊಡ್ಸಿದ್ವಿ. ಅದಕ್ಕೆ ಸೆಕೆಂಡ್ ಟೈಮ್ ಬರ್ತಾ ಇದೆ ಸರ್. ಇಲ್ಲೇ ಹತ್ರ ಒಬ್ಬರು ಪರಿಚಯ ಆಗಿದ್ರು ಸರ್ ಪೇಷಂಟ್. ಅವರು ಹೇಳಿದ್ರು ಸರ್ ನಮ್ಮ ಅಪ್ಪಾಜಿಗೆ ಆರಾಮಾಗಿದೆ, ಹೋಗಿ ತಗೊಳ್ಳಿ ಅಂತಂದು. ಅದಕ್ಕೆ ಮೊದಲು ನಡೀತಾ ಇದ್ದಾರೆ ಸರ್, ಅವ್ರು ಕಾಲು ಇದ್ದಿದ್ದಿಲ್ಲ, ಈಗ ನಡೀತಾ ಇದ್ದಾರೆ. ಆಮೇಲೆ ಊಟ ಗೀಟ ಸರಿಯಾಗಿ ಮಾಡ್ತಾ ಇದ್ದಿಲ್ಲ ಸರ್ ಫಸ್ಟಿಗೆ. ಈಗ ಹಂಗಲ್ಲ ಸರ್, ಊಟ ಗೀಟ ಮಾಡ್ತಾ ಇದ್ದಾರೆ. ಈ ಮಾತ್ರೆಯಿಂದ ಸೈಡ್ ಎಫೆಕ್ಟ್ಸ್ ಏನಾಗಿಲ್ಲ ಸರ್, ವಾಮಿಟ್ ಏನಾಗಿಲ್ಲ ಆಗಿಲ್ಲ. ಡಾಕ್ಟರ್ ಏನಿಲ್ಲ ಸರ್, ಪೇಷಂಟ್ ಆರಾಮಾಗಿದ್ದಾರೆ. ಅದು ಅವರು ಹೆಂಗೆ ಗುಣ ಆಗ್ತಾರೋ ಆ ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ.